ಆಶಾ, ಅಣ್ಣ ಹೇಳಿ. ಯಾಕೋ ನಿನ್ನ ಬಾಯ್ ಫ್ರೆಂಡು ನೋಡಮ್ಮ ಭಾಳ ಸಿಟ್ನಾಗದಾರ. ಕಾರ್ ಹತ್ತಿದಾಗಿಂದನೂ ಒಂದು ಮಾತು ತುಟಿಕ್ ಪಿಟಕ್ ಅಂದಿಲ್ಲ. ಏನೋ ಅಮ್ಮ ನೋಡು ಪಾಪ, ಏನಾರು ಲೂಸ್ ಮೋಷನ್ನು ಇಲ್ಲ ವಾಮಿಟಿಂಗು ಏನಾರ ಪ್ರಾಬ್ಲಮ್ ಇದ್ರ ಹೇಳು. ಮತ್ತೆ ಯಾವ್ದಾರ ಮೆಡಿಕಲ್ ಶಾಪ್ ಹತ್ರ ನಿಲ್ಲಿಸ್ತೀನಿ, ಯಾವ್ದಾದ್ರು ಟ್ಯಾಬ್ಲೆಟ್ ಆದ್ರೂ ಹಾಕೊಳಕ್ ಕೇಳು. ನೋಡು ಪಾಪ ಯಾಕೋ ಮಕ್ಕನ ಹರಳೆಣ್ಣೆ ಕುಡ್ದಂಗೆ ಇಟ್ಕೊಂಡಾರ. ಮೋಷನ್ ಬೆಳಗ್ಗೆ ಸಾಪ್ ಆಗೈತ ಇಲ್ಲ ಪಾಪ, ನೋಡು ಕೇಳು. ಹೌದಾ? ಹಾಗೇನಿಲ್ಲಲ್ಲ, ನನ್ಗೇನು ಹೇಳಿಲ್ಲ ಅಣ್ಣ. ಅವ್ರು ಹುಷಾರಾಗಿ ಅದಾರ, ಆ ಥರ ಏನಿಲ್ಲ ಅನ್ಸತ್ತ. ಕಿರಣ್, ಆರ್ ಯು ಓಕೆ? ಹಾ ಐ ಆಮ್ ಓಕೆ. ಅಯ್ಯೋ ಬೇಬಿ, ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ ನೀವು? ಬಿಡಿ, ಏನಾಯ್ತೀಗ? ಯಾಕೆ ಇಷ್ಟೊಂದು ಕೋಪ ಹೇಳಿ. ಏನಿಲ್ಲ ಬಿಡಮ್ಮ, ನೀ ಆರಾಮ್ ಕುತ್ಕೊಂಡಿಯಲ್ಲ ಹಿಂದ ಕುತ್ಕೋ. ಏನು ಹೇಳಿದ್ರು ಎಲ್ಲ ವೇಸ್ಟು ಅಂದಂಗೆ. ಅದು ದುಡ್ಡಿನ ಬ್ಯಾಗು ನಿನ್ನ ಹತ್ರ ಐತಾ? ಇಲ್ಲ ಬೇಬಿ, ಅಣ್ಣನ ಹತ್ರ ಐತೆ. ಹೌದು ಬಾಬಾಜಿ, ನನ್ನ ಹತ್ರ ಇದೆ, ಸೇಫ್ ಆಗಿದೆ. ನೀವು ಯೋಚನೆ ಮಾಡ್ಬೇಡಿ. ಗೋವಾಕ್ ಹೋಗ್ತಿದೀವಿ ಬಾಬಾಜಿ ನಾವು. ಒಂದ್ ಸ್ವಲ್ಪ ಖುಷಿಯಾಗಿರಿ. ಏನಪ್ಪ ನೀವು ಗರ್ಲ್ ಫ್ರೆಂಡ್ ಜೊತೆಗಿದ್ದಾಳ, ಹೆಂಗೆಲ್ಲ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಏನೋ ಬ್ಯಾಡ್ ಲಕ್ ನಿಮ್ದು. ಬ್ಯಾಡ್ ಲಕ್ ಅಲ್ದೆ ಇನ್ನೇನು. ಗರ್ಲ್ ಫ್ರೆಂಡ್ ಜೊತೆಗೆ ಗೋವಾಗೆ ಹೋದ್ರೆ ಗುಡ್ ಲಕ್ಕು, ಗರ್ಲ್ ಫ್ರೆಂಡ್ ಅಣ್ಣನ ಜೊತೆಗೆ ಹೋದ್ರೆ ಬ್ಯಾಡ್ ಲಕ್ ಅಂತಾನೆ ಅಂತಾರೆ. ಬೇಬಿ ಬೇಜಾರು ಮಾಡ್ಕೋಬೇಡಿ ಪ್ಲೀಸ್. ಗೋವಾವರೆಗೂ ಅಷ್ಟೇ ಅಣ್ಣ ಬರೋದು, ಗೋವಾದಿಂದ ಅಣ್ಣ ಬರಲ್ಲ. ನಿಮ್ಗೆ ನಾನು ಹೇಳಿದ್ನಲ್ಲ, ನಮ್ಮ ಬಿಸ್ನೆಸ್ ಪ್ಲಾನ್ ಬಗ್ಗೆ ಡಿಸ್ಕಷನ್ ಮಾಡಕ್ಕೆ ನಮ್ಮ ಪಾರ್ಟ್ನರ್ ಒಬ್ರು ಬರ್ತಾರಂತೇಳಿ. ಅವರು ಅಂಡಮಾನ್ ನಿಕೋಬಾರಿಂದ ಬರ್ತಾರ. ಅಂಡಮಾನ್ ಅವ್ರದ್ದು ನೇಟಿವ್. ಅವ್ರು ಅಲ್ಲಿಂದ ಬಂದು ನಮ್ಮ ಬಿಸ್ನೆಸ್ಸಿಗೆ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ನಾನು, ನೀವು, ಅಣ್ಣ ಮತ್ತು ಅವರು 4 ಜನ ಸೇರಿ ನಾವೊಂದು ಒಳ್ಳೆ ಹೇರ್ ಆಯಿಲ್ ಬಿಸ್ನೆಸ್ ಮಾಡೋಣ. ಅದೆಲ್ಲ ಓಕೆ ಬೇಬಿ, ನಾವು ಅಲ್ಲೇ ಹೋಗಿನ ಮಾತಾಡೋಣ ಅದ್ರ ಬಗ್ಗೆ. ನಂಗಂತೂ ನಿಮ್ಮ ಅಣ್ಣ ನಮ್ಮ ಜೊತೆಗೆ ಬರ್ತಿರೋದು ನಿಜವಾಗ್ಲೂ ಇಷ್ಟ ಆಗ್ತಾ ಇಲ್ಲಪ್ಪ. ಆರಾಮಾಗಿ ನಾವು ಟ್ರೈನ್ ಒಳಗೆ ಹೋಗ್ಬೋದಿತ್ತು. AC ಕೋಚ್ ಬುಕ್ ಮಾಡಿದ್ದೆ ತಾನೆ ನಾನು. ನೀನೇನೋಪ್ಪ, ನಂಗಂತೂ ಅರ್ಥನೇ ಆಗ್ತಿಲ್ಲ. ಇರ್ಲಿ ಬಿಡಿ ಭಾವಾಜಿ, ಯಾಕೆ ಅಷ್ಟೊಂದು ಬೇಜಾರು ಮಾಡ್ಕೋತೀರಾ? ನಾನೇನು ಕಬಾಬ್ ಮೇ ಹಡ್ಡಿ ಅಂತ ನಿಮ್ಮಿಬ್ರ ಮಧ್ಯೆ ಬರಲ್ಲ. ನಿಮ್ಗೆ ಹೆಂಗೂ ಡ್ರೈವಿಂಗ್ ಬರಲ್ಲ. ಇನ್ನು ಆಶಾಗಂದ್ರು ಡ್ರೈವಿಂಗ್ ಬಗ್ಗೆ ಗಂಧ ಗಾಳಿನೂ ಗೊತ್ತಿಲ್ಲ ಬಾಬಾಜಿ. ಮತ್ತೆ ಯಾರು ಒಬ್ರು ಡ್ರೈವರ್ನ ಹೈಯರ್ ಮಾಡ್ಕೋಬೇಕಿತ್ತು. ಇನ್ನು ನೀವು AC ಕೋಚಲ್ಲಿ ಆ ಟ್ರೈನಲ್ಲಿ ಆ ಟ್ರೈನ್ ಊಟ ಮಾಡ್ಕೊಂಡು ಯಾಕೆ ಬೇಕು? ಅದಕ್ಕೆ ನಾ ಡ್ರೈವರ್ ಆಗಿ ನಿಮ್ ಸೇಫ್ಟಿ ಇರ್ಲಿ ಅಂತ ಬಂದಿದ್ದೀನಿ. ಜಾಸ್ತಿ ಬೇಜಾರು ಮಾಡ್ಕೋಬೇಡಿ ಬಾಬಾಜಿ. ಬಿಸ್ನೆಸ್ ಬಗ್ಗೆ ಮಾತಾಡಿದ ತಕ್ಷಣನೇ ನಾನು ನಿಮ್ ಜೊತೆಗಿರಲ್ಲ. ಆಮೇಲೆ ಫುಲ್ ಗೋವಾ ನೀವಿಬ್ಬರೇ ಸುತ್ತಾಡ್ಬೋದು. ಬೇಜಾರಾಗ್ಬೇಡಿ ಪ್ಲೀಸ್. ಆಯ್ತು ಬಿಡಿ, ಯಾಕೆ ಅಷ್ಟೊಂದು ಸರಿ ಬೇಜಾರಾಗಬೇಡಿ ಪ್ಲೀಸ್ ಅಂತೀರ? ಅದ ಸಖತ್ ಇರಿಟೇಟ್ ಆತದ ನಂಗೆ. ಓಕೆ ಭಾವಜಿ, ನೋ ಇಶ್ಯೂ, ಚಿಲ್. ನಾನೊಂದು ಮಾತು ಕೇಳ? ಕೇಳು. ಈಗ ನಿಮ್ಮ ತಂಗಿ ಅವಳ ಬಾಯ್ ಫ್ರೆಂಡ್ ಜೊತೆಗೆ ಹುಬ್ಳಿ ರೂಮ್ ಒಳಗೆ ಇರ್ತಾಳಲ್ಲ, ಅವನೇನಾದರೂ ಅವಳಿಗೆ ಮೋಸ ಮಾಡಿ ದುಡ್ಡೆಲ್ಲ ತಗೊಂಡು ಬಾಂಬೆಗೋ ಡೆಲ್ಲಿಗೋ ಕರ್ಕೊಂಡೋಗಿ ಇದೆಲ್ಲ ಅದಿದು ಮಾಡ್ತಾರಲ್ಲ, ಅವ್ರಿಗೆಲ್ಲ ಅವಳನ್ನ ಮಾರ್ಬಿಟ್ಟು ಹೋದ್ರೆ ಏನು ಮಾಡ್ತಾಳೆ ನಿಮ್ಮ ತಂಗಿ? ಅದು ಯಾವ ಧೈರ್ಯದ ಮೇಲೆ ಅಷ್ಟೊಂದು ದುಡ್ಡು ತಗೊಂಡು ಅವನೊಬ್ಬನ ಜೊತೆಗೆ ಹೋಗಿದ್ದಾಳೋ ಏನಪ್ಪ? ನನಗೇನು ಅನ್ಸುತ್ತಂದ್ರ, ಹೆಂಗೂ ನಿನ್ನ ತಂಗಿ ಹತ್ರನೂ ದುಡ್ಡು ಐತಲ್ಲ, ಅವಳು ನಮ್ಮ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಡಬಲ್ ಆಗಿರೋದು. ಹಂಗೆ ನಿಮ್ಮ ಅಣ್ಣನೂ ಇದ್ರಲ್ಲ, ಅವರು ಪವನ್ ಅಂತ, ಅವರು ನಮ್ಮ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಆವಾಗ ನಮ್ಮದು ಬಿಸ್ನೆಸ್ ದೊಡ್ಡದಾಗಿ ಬೆಳೆಯುತ್ತಾ, ನಾವು ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ಬೋದು ನಮ್ಮ ಬಿಸ್ನೆಸ್ನ, ಅಲ್ವಾ ಬೇಬಿ? ಏನು, ನನ್ನ ತಂಗಿ ಬಿಸ್ನೆಸ್ಸಿಗೆ ಇನ್ವೆಸ್ಟ್ ಮಾಡ್ತಾಳ? ಅಯ್ಯೋ, ಚಾನ್ಸೇ ಇಲ್ಲ ಕಣಮ್ಮ. ಅವಳು ಮೊದಲಿಂದನೂ ಅವಳಿಗೆ ಏನಿದೆ ಗೊತ್ತೇನ, ನಾನು ಮದುವೆ ಆಗಬೇಕು, ಒಂದು ಒಳ್ಳೆ ಹುಡುಗನ ನೋಡಬೇಕು, ಮದುವೆ ಆಗಬೇಕು, ಚೆನ್ನಾಗಿ ಹುಡುಗನ ಜೊತೆಗೆ ಓಡಾಡಬೇಕು, ಆ ದೇಶ ಈ ದೇಶ ಸುತ್ಕೊಂಡು ಆರಾಮಾಗಿ ಇದ್ಬಿಡ್ಬೇಕಂತ ಇರೋದು ಅವಳಿಗೆ. ಅವಳೆಲ್ಲ ಬಿಸ್ನೆಸ್ ಎಲ್ಲ ಮಾಡಲ್ಲ. ಇನ್ನು ನಮ್ಮ ಅಣ್ಣಂಗೂ ಬಿಸ್ನೆಸ್ ಅಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ಅವ್ನಿಗೆ ಏನಂದ್ರೆ, ಅವ್ನು ಹೀರೋ ಆಗಬೇಕು. ಕೊನೆಗೆ ಹೀರೋ ಆಗಿ ಸಿನಿಮಾಲ್ ಆ್ಯಕ್ಟ್ ಮಾಡಲಿಲ್ಲ ಅಂದರೂ ಸೀರಿಯಲ್ಲು ಯಾವುದಾದ್ರೂ ರಿಯಾಲಿಟಿ ಶೋ ಅಲ್ಲಾದರೂ ಪಾರ್ಟಿಸಿಪೇಟ್ ಮಾಡ್ಬೇಕಂತೇಳಿ ಒಂದು ಆಸೆ ಬಹಳ ಇದೆ. ನಾನು ಅವನಿಗೂ ಏನೂ ಹೇಳೋಕ್ಕಾಗಲ್ಲ. ನೀನೇನು ಯೋಚನೆ ಮಾಡಬೇಡ್ಬಿಡು, ಅದು ಸರಿ ಹೋಗಲ್ಲ. ನೀನು ಇವಾಗ ನೋಡು, ನಾವು ಹೇರ್ ಆಯಿಲ್ ಬಿಸ್ನೆಸ್ ಮಾಡೋದು ಎಷ್ಟು ಸರಿ ಅಂತೀವಿ? ಅಯ್ಯೋ, ನೀವು ಈ ಬಿಸ್ನೆಸ್ ಬಗ್ಗೆ ಅನುಮಾನನೇ ಪಡಕ್ಕೆ ಹೋಗ್ಬೇಡಿ. 2 ಮನಸ್ಸಿಂದ ನೀವು ಇನ್ವೆಸ್ಟ್ ಮಾಡಬೇಡಿ ಪ್ಲೀಸ್. ಏನು ಗೊತ್ತಾ, ನನಗನ್ಸಿರೋ ಪ್ರಕಾರ ನೀವೇ ನೋಡ್ತಿರಲ್ಲ, ಯಾವುದಾದ್ರೂ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿ, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಯಾವುದಾದ್ರೂ ಒಂದು ಹೇರ್ ಆಯಿಲು, ಆ ರೋಸ್ಮೆರಿ ಆಯಿಲು, ಇಂಥದ್ದು ಅಂಥದ್ದು ಅಂತಂದು ಒಂದು ರಾಶಿ ಆಡ್ ಬರುತ್ತೆ. ಈಗ ಮೇನ್ ಯಂಗ್ಸ್ಟರ್ಸ್ ಈ ಪ್ರಾಬ್ಲಮ್ ಏನು ಗೊತ್ತೇನ್ರಿ,
ಅವ್ರು ಚೆನ್ನಾಗಿ ಕಾಣ್ಬೇಕು ನೋಡಕ್ಕೆ, ಅವ್ರು ನೋಡಕ್ಕೆ ಚಂದ ಇರಬೇಕು. ಈಗ ಮೊದ್ಲು ಕಾಲದೊಳಗೇನು ಹಬ್ಬಬ್ಬ ಅಂದ್ರೆ ಒಂದು ಅರಿಶಿನ, ಒಂದು ಶ್ರೀಗಂಧನೋ, ಒಂದು ಕುಂಕುಮ ಹಚ್ಕೊಂಡು ಕಣ್ಣಿಗೆ ಕಪ್ಪು ಹಚ್ಕೊಂಡ್ಬಿಟ್ರೆ ಮುಗ್ದೊತ್ತು, ಕಾಡಿಗೆ ಹಚ್ಕೊಂಡ್ರೆ ಅದೇ ಮುತ್ತೈದರ ಲಕ್ಷಣ ಅಂತ ಇರೋದು. ಈಗ ಹಂಗಲ್ಲ. ಒಂದು 4ನೇ ಕ್ಲಾಸ್ 5ನೇ ಕ್ಲಾಸ್ ಹುಡುಗಿರು ಅವ್ರಿಗೆ ಇವಾಗ ಫೌಂಡೇಶನ್ ಅಂದ್ರೇನು, ಬ್ಲಷ್ ಅಂದ್ರೇನು, ಮೇಕಪ್ ಕಿಟ್ ಅಂದ್ರೇನು ಅಂತ ಎಲ್ಲ ಗೊತ್ತೈತಿ. ಈ ಥರ ಕಾಲದೊಳಗೆ ನಾವು ಹೇರ್ ಆಯಿಲ್ಗೆ ಇನ್ವೆಸ್ಟ್ ಮಾಡಲೇಬೇಕು. ಯಾಕಂದರೆ ಯಂಗ್ಸ್ಟರ್ಸ್ಗೆ ಎದಕ್ಕೂ ಟೈಮ್ ಇಲ್ಲ. ಅವರು ಆಯಿಲಿಂಗ್ ಮಾಡಿಕೊಂಡು ಹೇರ್ ಕೇರ್ ಮಾಡೋಕ್ಕೆ ರುಟೀನ್ ಎಲ್ಲ ಮಾಡ್ಕೊಂಡು ಕುತ್ಕೊಳ್ಳೋಷ್ಟು ಅವ್ರಿಗೆ ಟೈಮ್ ಇರಲ್ಲ ಕಿರಣ್. ಅದಕ್ಕೆ ನನಗೇನು ಅನ್ಸುತ್ತೆ ಅಂದ್ರೆ ಒಂದು ಬೆಸ್ಟ್ ಒಳ್ಳೆ ಆಯಿಲ್ ನಾವೇನಾದ್ರು ಕೊಟ್ಬಿಟ್ರೆ ಜನಕ್ಕೆ ಆಯಿತು, ನಮ್ಮದು ಬಿಸ್ನೆಸ್ ಸೆಟ್ಲ್ ಆಯ್ತು ಅನ್ನೋದ. ಏನಂತೀರಾ? ನೋಡು ಆಶಾ, ನನಗಂಕರು ಈ ಬಿಸ್ನೆಸ್ಸು, ಈ ಪ್ರಾಫಿಟ್ಟು ಲಾಸು ಇದ್ರ ಬಗ್ಗೆ ಯಾವುದು ಇಂಟ್ರೆಸ್ಟ್ ಇಲ್ಲ. ಅದು ಏನು ಬಿಸ್ನೆಸ್ ಮಾಡ್ತೀಯೋ, ಅದೆಲ್ಲಿ ಇನ್ವೆಸ್ಟ್ ಮಾಡ್ತೀಯೋ ಮಾಡು. ಒಟ್ಟಿನಲ್ಲಿ ನನಗೆ ದಿನಕ್ಕೆ ಖರ್ಚಿಗೆ ದುಡ್ಡು ಬರ್ತಾ ಇರಬೇಕು. ನಮ್ಮ ಅಜ್ಜವಾಗಿ ಆ ದೇಶ ಈ ದೇಶ ಅಂತ ನಿನ್ನ ಜೊತೆ ಸುತ್ತಾಡಿಕೊಂಡು ನಿನ್ನ ಜೊತೆ ಖುಷಿಯಾಗಿ ಲೈಫ್ ಲೀಡ್ ಮಾಡಬೇಕು, ಅಷ್ಟೇ ನನ್ನ ಉದ್ದೇಶ. ಆಮೇಲೆ ಹೇರ್ ಆಯಿಲ್ ಮಾಡಿದ್ರೆ ಮಾಡಲಿಂಗ್ ಎಲ್ಲ ಯಾರಿಗೆ ಕರ್ಸೋಣ? ಅಯ್ಯೋ ಭಾವಾಜಿ, ನಿಮ್ಗೆ ಗೊತ್ತಿಲ್ಲನ್ರಿ, ಆಶಾ ಮಾಡ್ಲಿಂಗು ಮಾಡ್ತಾಳ, ಆಕೆ ಮಾಡೆಲ್ ಆಗ್ತಾಳ ನಿಮ್ ಬ್ರ್ಯಾಂಡ್ಗೆ. ಆಮೇಲೆ ಅಕ್ಕಿನ ನಿಮ್ ಬ್ರ್ಯಾಂಡ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಮಾಡ್ಕೊಂಡ್ಬಿಡ್ರಿ, ಖರ್ಚು ಉಳಿತೈತಿ. ಆಮೇಲೆ ಆಯಿಲ್ದು ಬಾಟಲ್ ಮೇಲೆ ಆಕಿ ಫುಲ್ ಮಾಡೆಲ್ ಆಗಿ ನಿಂತಿರೋದು. ಆಕಿದ್ ಹೇರ್ ನೋಡ್ರಿ, ಅವಳದ್ ಮೊದ್ಲ ಹೇರ್ ಎಷ್ಟು ಚೆನ್ನಾಗೈತಿ. ಇವಳೇ ಬೆಸ್ಟ್ ಭಾವಾಜಿ, ನನಗಂಕರು ಅದೇ ಅನ್ಸುತ್ತೆ ನೋಡ್ರಿ. ಹೇರ್ ಆಯಿಲ್ ಮೇಲೆ ಈಕಿದ ಫೋಟೋ, ಈಕೆ ಬ್ರ್ಯಾಂಡ್ ಅಂಬಾಸಿಡರು, ಈಕೆ ಮಾಡೆಲ್ ಎಲ್ಲ ನನ್ನ ತಂಗಿನ ನೋಡಿ ಹೆಂಗಿದಾಳ ನನ್ನ ತಂಗಿ. ಒಳ್ಳೆ ಗೊಂಬಿ ಇದ್ದಂಗ ಅದಾಳ. ಯಾರು ಇಂಡಿಯಾದಾರ ಅಂತಾರನೇ ಈಕಿನ್ನ, ಸೇಮ್ ಟು ಸೇಮ್ ಕೋರಿಯನ್ ಹುಡುಗಿ ಅಲ್ಲೇನ್ರಿ ಭಾವಾಜಿ? ಹಾಂ ನನಗೂ ಗೊತ್ತು ಅವಳು ಮಾಡೆಲ್ ಅಂತೇಳಿ, ಅದಕ್ಕೆ ನಾನು ಆಕೆ ಇಷ್ಟಪಟ್ಟಿದ್ದು. ಸರಿ, ನೀನೇ ಮಾಡೆಲ್ ಆಗ್ಬಿಡು ನಮ್ಮ ಬ್ರ್ಯಾಂಡ್ಗೆ, ಅಲ್ಲಿಗೆ ಮಾಡೆಲ್ ಖರ್ಚು ಉಳಿಯುತ್ತಾ. ಆಮೇಲೆ ಮತ್ತೆ ಬ್ರ್ಯಾಂಡ್ ಅಂಬಾಸಿಡರ್ ಆದ್ರೆ ಅದ್ರದ್ದು ಖರ್ಚು ಉಳಿಯುತ್ತಾ. ಇನ್ನು ಅಡ್ವರ್ಟೈಸ್ಮೆಂಟ್ ಕೊಡೋದು, ಮತ್ತು ಬ್ರ್ಯಾಂಡಿಂಗು, ಲೈಬ್ಲಿಂಗು, ಮತ್ತು ಸೇಲು ಅದೆಲ್ಲ ನೋಡ್ಕೊಳ್ಳೋಕೆ ಒಬ್ರು ಬೇಕು. ಸರಿ ಆಯಿತು. ಈ ಪ್ಯಾಕೇಜಿಂಗ್ದು ಮತ್ತು ಲೇಬಲಿಂಗ್ ಎಲ್ಲ ಮಾಡೋದು ಒಂದು ಒಳ್ಳೆ ಯಾರಿಗಾರು ಒಬ್ರು ಡಿಸೈನರ್ ನೋಡಿ ಒಂದು ಲೇಬಲ್ದು ಬ್ರ್ಯಾಂಡ್ದೆಲ್ಲ ನಮ್ಮದು ಹೆಸರೇನಿಡಬೇಕು ಅದೆಲ್ಲ ನೋಡ್ಕೊಳ್ಳೋಣ. ಏನಂತೀಯ? ಅಯ್ಯೋ ಭಾವಾಜಿ, ನಿಮಗೆ ನನ್ನ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತಾ. ನೀವು ಮಾರ್ಕೆಟಿಂಗ್ ಬಗ್ಗೆ ತಲೆನೇ ಕೆಡ್ಸ್ಕೊಬೇಡಿ. ನಂದೇ ಅಡ್ವರ್ಟೈಸ್ಮೆಂಟ್ ಏಜೆನ್ಸಿ ಐತೆ, ನಾನೇ ಫ್ರೀಯಾಗಿ ಅಡ್ವರ್ಟೈಸ್ ಮಾಡ್ಕೊಡ್ತೀನಿ. ಆಮೇಲೆ ಮತ್ತೆ ನಂದ ಮಾರ್ಕೆಟಿಂಗ್ ಒಳಗೆ ನಂಗೆ ಭಾಳ ಅಂದ್ರೆ ಭಾಳ ನಂಗೆ ಜನ ಗೊತ್ತಿದಾರ. ನಾನೆಲ್ಲ ನಿಮಗೆ ಮಾರ್ಕೆಟಿಂಗ್ ಒಳಗೂ ಹೆಲ್ಪ್ ಮಾಡ್ತೀನಿ, ನೀವು ತಲೆ ಕೆಡ್ಸ್ಕೊಬೇಡಿ. ಓ ಹೌದಾ, ಅದನ್ನು ಬೇರೆ ಮಾಡ್ತೀರಾ ನೀವು? ಪರವಾಗಿಲ್ಲ. ಸರಿ ಆಶಾ, ಅದೇನು ಮಾಡ್ತೀಯೋ ನಿಮ್ಮ ಅಣ್ಣನ ಜೊತೆಗೆ ಸೇರಿ. ಒಟ್ಟಿನಲ್ಲಿ ನಮಗೆ ಡೈಲಿ ಪ್ರಾಫಿಟ್ ಬರ್ತಾ ಇರಬೇಕು, ಮಜ್ವಾಗಿ ದುಡ್ಡು ಎಣಿಸ್ಕೊಂಡು ನಾನು ನೀನು ಊರು ಸುತ್ತಾಡ್ಕೊಂಡಿರ್ಬೇಕು. ಆ ಥರ ಮಾಡೋ ಜವಾಬ್ದಾರಿ ನೀವಿಬ್ಬರದ. ಸರಿ ಆಯಿತು. ಗೌರಿ, ಹೇಳಿ ಚಂದ್ರು. ಅದೇ ದುಡ್ಡಿನ ಬ್ಯಾಗು ಎಲ್ಲಿಟ್ಟಿದೀಯಾ? ರೂಮ್ನಾಗ ಕಾಣವಲ್ದು. ಅದು ಕಬೋರ್ಡ್ ಐತಲ್ಲ ಅಲ್ಲಿ ಹಿಂದೆ, ಬೆಡ್ಡಿಂದ ಅಲ್ಲಿಟ್ಟಿದ್ದೆ. ಕುಡಿ ಟೀ ಕುಡಿ. ಚಲೋ ಐತಾ ಟೀ? ಇಲ್ಲ ಚಂದ್ರು, ಏನು ಚೆನ್ನಾಗಿಲ್ಲ. ಬೇರೆ ಎಲ್ಲರೂ ಒಳ್ಳೆ ಟೀ ಕುಡಿಯೋಣ ಅಂತ, ಏನೋ ಈ ಟೀನೇ ಸರಿ ಇಲ್ಲ. ನಿದ್ದೆ ಬರ್ತಾಯಿತ್ತು ನನಗೆ ವಾಪಸ್ಸು. ಅಮ್ಮ, ಗ್ಲಾಸ್ ಒಳಗೆಲ್ಲ ಖಾಲಿ ಐತೆ ಅನ್ಸುತ್ತಾ? ಕುಡ್ದಾ? ಫುಲ್ ಕುಡ್ದಾ? ಫುಲ್ ಕುಡ್ದಿದ್ದೀನಿ. ಯಾಕೋ ಸ್ವಲ್ಪ ನಿದ್ದೆ ಬರ್ತಾ ಇದೆ. ಒಂದು 5 ನಿಮಿಷ ನಾನು ಮಲ್ಕೊಳ್ಳ? ಮಲ್ಕೋ ಗೌರಿ. ಗ್ಲಾಸ್ ಕುಡಿ ಇಲ್ಲಿ, ನಾನು ಅಲ್ಲಿ ಟೇಬಲ್ ಮೇಲೆ ಇಡ್ತೀನಿ. ಹುಷಾರು, ಮಲ್ಕೋ, ಹಂಗೆ ಬೆಡ್ ಮೇಲೆ ಇದೆಯಾ? ಗೌರಿ, ಏ ಗೌರಿ, ಗೌರಿ. ಹೇಳಿ ಚಂದ್ರು, ನಂಗೆ ಯಾಕೆ ಭಾಳ ನಿದ್ದೆ ಬರತ್ತೈತೆ, ನಾ ಮುಕ್ಕೊಂತೇನೆ. ಓಹೋ, ಇನ್ನೂ ಮಲಗಿಲ್ಲ ಮೇಡಮು. ಆಯ್ತು ಚಿನ್ನ, ನೀ ಮಲಗಮ್ಮ, ನೀ ಮಲಗು. ಚಂದ್ರು, ಎಲ್ಲಿ ಹೋಗ್ತಿದ್ದೀರಾ? ಇಲ್ಲೇ ಬನ್ನಿ. ಆಯ್ತು. ಮಲಗು. ಇಲ್ಲೇ ಇದ್ದೀನಿ, ಮಲಗಮ್ಮ. ಒಂದು ಹಾಡಾಡಿ ಚಂದ್ರು ಪ್ಲೀಸ್. ನಂಗೆ ಹಾಡೆಲ್ಲ ಹಾಡಕ್ಕೆ ಬರಲ್ಲ ಗೌರಿ. ನೀ ಗಟ್ಟಿ ಕಣ್ಣು ಮುಚ್ಕೊಂಡು ಮಲ್ಕೋ.
ನಿಂಗ ಮಾತಾಡ್ತಿದ್ರೆ ಲೇಟಾಗಿ ನಿದ್ದೆ ಬರುತ್ತೆ ನೋಡು ಅಷ್ಟೇ. ಸುಮ್ಮನೆ ಮಲ್ಕೋ, ಗಾಢವಾಗಿ ನಿದ್ದೆ ಮಾಡಬೇಕು, ಗಾಢವಾಗಿ ಮಲಗ್ ಸುಮ್ಮನೆ. ಪ್ಲೀಸ್ ಹಾಡಿ. ನಾನು ನನ್ನ ಮಕ್ಕಳಿಗೆ ಹಾಡಿಲ್ಲ, ಲಾಲಿ ಹಾಡು, ಇವಳು ಹಾಡಬೇಕಾ? ಆಯಿತು, ಇವಳು ನನ್ನ ಪುಟ್ಟ ತಂಗಿ ಥರ ಹಾಡೋಣ ಬಿಡು. ನನ್ನ ಮುದ್ದು ತಾರೆ ನಗುತ್ತನಿ ಬಾರೆ, ನಿನ್ನ ಬಿಟ್ಟು ಎಂದಿಗೂ ನಾನಿರಲಾರೆ, ನನ್ನ ಮುದ್ದು ತಾರೆ ನಗುತ್ತನಿ ಬಾರೆ. ಗೌರಿ, ಅಮ್ಮ ಗೌರಿ, ಗೌರಿ, ನಿನ್ನ ಬ್ಯಾಗ್ ಒಳಗೆ ದುಡ್ಡಿತ್ತಲ್ಲಮ್ಮ ಗೌರಿ, ಅಂತ ತಗೊಂಡು ನನ್ನ ಮಗನ ಆಪ್ರೇಷನ್ ಮಾಡ್ಸಕ್ಕೆ ತೊಗೊಂಡೋಗ್ತಿದ್ದೀನಮ್ಮ. ನಂಗೆ ಗೊತ್ತು, ಎದ್ದ ತಕ್ಷಣ ನಿಂಗೆ ಶಾಕ್ ಆಗುತ್ತಾ, ನಿಂಗೆ ಗಾಬರಿ ಆಗುತ್ತಾ. ಈ ಹೋಟ್ಲೊಳಗೆ, ಅದು ಇಷ್ಟು ಕೆಟ್ಟದಾಗಿರೋ ಹೋಟ್ಲೊಳಗೆ ನೀನು ಬಿಟ್ಟೋಗಿನಂತಂದು ದಯವಿಟ್ಟು ಬೇಜಾರು ಮಾಡ್ಕೋಬೇಡಮ್ಮ. ನಾನು ನಿನಗೆ ಗೊತ್ತಾಗಬೇಕಲ್ಲ ವಿಷಯ. ಆ ಡ್ರಾ ತೆಗೆದು ನೋಡ್ತೀಯಲ್ಲ, ಆ ಡ್ರಾದೊಳಗೆ ಲೆಟ್ರ್ ಬರೆದಿಟ್ಟಿನಿ, ನೀನು ತೆಗೆದು ನೋಡು, ಓದು, ನಿಂಗೆ ಎಲ್ಲ ಗೊತ್ತಾಗತ್ತೆ. ನಾ ಬರ್ತೀನಮ್ಮ, ಬೇಜಾರಾಗಬೇಡ. ನೀನು ಯಾವತ್ತಿದ್ರೂ ನನ್ನ ತಂಗಿನೇ, ಚೆನ್ನಾಗಿರು. ನಾನು ಅನ್ಕೊಂಡೀನಿ ಇಷ್ಟೆಲ್ಲ ಆದ್ಮ್ಯಾಗ ನೀನು ನಿಮ್ಮಪ್ಪ ಅವನ್ನ ಹುಡ್ಕೊಂಡು ಹೋಗ್ತಿ ಅಂತಂದು. ಬೇರೆ ಯಾವುದೂ ತಪ್ಪು ನಿರ್ಧಾರ ತಗೋಬೇಡಮ್ಮ. ಲೆಟ್ರೊಳಗೆಲ್ಲ ಬರೆದಿಟ್ಟಿನಿ, ಓದಿ ನಿನ್ನ ಜೀವನಕ್ಕೊಂದು ದಾರಿ ಮಾಡ್ಕೊ. ಹಠ, ಕೋಪ, ಬುದ್ಧಿಗೇಡ್ತನ ಮಾಡಬೇಡ, ಚೆನ್ನಾಗಿರು. ನಾನು ಬರ್ತೀನಿ. ಅಲ್ಲ ಸಾರಿ, ಹೋಗಿ ಬರ್ತೀನಿ.